ಒಂದು ಸೈಡ್ ರೊಟ್ಟಿ ಸಲುವಾಗಿ ಜಿಗಿಟ್ ಹಾಕೊಳಕ್ಕೆ ನೀರು ಇಟ್ಟೇನಿ. ಇಲ್ಲೊಂದು ಸೈಡ್ ಇದು ಮಾಡ್ತೇನೆ, ದಾಲ್ ತಡ್ಕ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯಗೆ, ಆಮೇಲೆ ದಾಲ್ ಎರಡಕ್ಕೂ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಟೊಮ್ಯಾಟೊ. ಇದು ಆ್ಯಕ್ಚುಲಿ ಮಧ್ಯಾಹ್ನ ಬೆಳಗ್ಗೆ ಉಳಿದಿತ್ತು, ಅದು ಸುಮ್ಮನೆ ವೇಸ್ಟ್ ಆಗ್ತೈತಿ ಅಂತ ಪಲ್ಯಕ್ಕೆ ಹಾಕ್ತೀನಿ. ಪಲ್ಯಗೂ ಚಲೋ ಅನಿಸ್ತೈತಿ. ಆಮೇಲೆ ಒಂದು ಇಲ್ಲಿ ನಮ್ಮ ಮನೆ ಕೆಳಗೆ ಕರಿಬೇವು ಗಿಡ ಐತಿ, ಬೆಳೆದಕ್ಕಿದು ಒಂದು ಕಡ್ಡಿ ಐತಿ, ದಾಲ್ಗೆ ಹಾಕ್ತೀನಿ. ಇವತ್ತು ನಮ್ಮದು ಧಾರವಾಡಿಂದ ಮೆಂತ್ಯ ಪಲ್ಯ ಬಂದೈತಲ್ಲ, ಅದ್ರ ಸಲುವಾಗಿ ನಾನು ಮತ್ತೆ ಇದು ಮಾಡಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕ್ತೀನಿ ದಾಲ್ಗೆ, ಜೀರಿಗೆ ಹಾಕ್ತೀನಿ, ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತೀನಿ, ಕರಿಬೇವು ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಖಾರ ಮಸಾಲೆ ಖಾರ ಇಷ್ಟೇ ಹಾಕಿ ಇದು ಬ್ಯಾಳಿ ಒಳಗೆ ಒಂದು ಸ್ವಲ್ಪ ಏನಂದರೆ ಒಂದು ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿ ಬಾಯ್ಲ್ ಮಾಡಿ ಚಲೋ ತಂಗಿ ಇದು ಮಾಡಿ ಇಟ್ಕೊಂಡೀನಿ. ಇದ್ರೊಳಗೆ ನಾನು ಒಂದು 75% ತೊಗರಿಬೇಳೆ, 25% ಅಷ್ಟೇ ಹೆಸರು ಬೇಳೆ ಹಾಕೀನಿ. ಇದನ್ನು ಚೆಂದಾಗಿ ಸ್ಮ್ಯಾಶ್ ಮಾಡಬೇಕು, ಎಲ್ಲಿ ಕಾಳು ಇರ್ಲಾರ್ದಂಗೆ ಚಲೋ ತಂಗಿ ಮಂದಿಗೆ ಹಾಕ್ಬೇಕು. ಆಮೇಲೆ ಟೊಮ್ಯಾಟೊನು ಹಿಂಗೆ ಮಾಡಿದ್ರೆ ಹುಡಿ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತೈತಿ. ಇಲ್ಲೇ ಜೋಳದ ಹಿಟ್ಟು ಜಿಗಿಟ್ ಹಾಕಿ ಇಟ್ಕೊಂಡೇನೆ. ಇದು ಸಾರ್ದು ಇದು ಕೊಟ್ಟು ಇದನ್ನಿಷ್ಟು ಮುಗಿಸಿ 4 ಸೈಡು ಮತ್ತು ಅದು ಅಷ್ಟೊಂದು ಹಿಟ್ಟು ಆರ್ತೈತಿ. ಆವಾಗ ನಾವು ಜೋಳದ ರೊಟ್ಟಿ ಮಾಡ್ತೇನೆ. ಆಮೇಲೆ ಲಾಸ್ಟಲ್ಲಿ ಮೆಂತ್ಯ ಪಲ್ಯ ಕಾಯಿಸ್ಕೊಂಡು ಇದು ಚಲೋ ತಂಗಿ ಸ್ಮ್ಯಾಶ್ ಆದಮೇಲೆ ನೀರು ಹಾಕಬೇಕು. ನಮಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕಂತಂದ್ರೆ ಫಸ್ಟ್ ಹಾಕಿದರೆ ಅವು ಚಲೋ ತಂಗಿ ಇದಾಗಂಗಿಲ್ಲ. ಇದನ್ನು ಬೇಕಂದ್ರೆ ಕಡಬಲ್ಲೆನೂ ಮಾಡ್ಕೋಬೋದು ನೀವು. ಈಗ ನೋಡಿರಿ ನೀರು ಹಾಕೀನಿ. ನಾನು ಸ್ವಲ್ಪ ನೀರು ಮಾಡ್ತೇನೆ, ಏನು ಭಾಳ ಗಟ್ಟಿ ಆಗ್ತದೆ. ಈಗ ಇದೊಂದು ಬಾಯ್ಲ್ ಬಂದಿತ್ತಲ್ಲ, ಇದು ಅದನ್ನೇ ಹಾಕ್ತೀನಿ. ಹಾಕ್ಕೊಡು.